ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಕೇರಳ ಸ್ಟೂಡೆಂಟ್ಸ್ ಹಾಗೂ ತಮಿಳುನಾಡು ವಿದ್ಯಾರ್ಥಿ ಮಧ್ಯೆ ಗಲಾಟೆಯಾಗಿರುವಂತದ್ದು. ಕೇರಳ ಸ್ಟೂಡೆಂಟ್ಸ್ ಮತ್ತು ತಮಿಳುನಾಡು ವಿದ್ಯಾರ್ಥಿಯ ಮಧ್ಯೆ ಈ ಗಲಾಟೆಯಾಗಿದೆ. ತಮಿಳುನಾಡಿನಿಂದ ಸ್ನೇಹಿತರನ್ನ ಕರೆಸಿ ಅಭಿನೀಶ್ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡಲು ಬಂದು ಕಾಕಿ ಬಲೆಗೆ ಬಿದ್ದಿದ್ದಾರೆ ಆರೋಪಿಗಳು. 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಕೋಣನಕುಂಟೆ ಪೊಲೀಸರು. ಅಭಿನೀಶ್ ಹಾಗೆ ಕಲೈವೇಂದು, ವಿಮಲ್ ರಾಜ್, ಕುಮಾರನ್, ಪ್ರೇಮ್ ಕುಮಾರ್ ಹಾಗೂ ನವೀನ್ ಬಂಧಿತ ಆರೋಪಿಗಳು. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಕೇರಳ ಸ್ಟೂಡೆಂಟ್ಸ್ ಜೊತೆಗೆ ತಮಿಳುನಾಡು ವಿದ್ಯಾರ್ಥಿಯ ಮಧ್ಯೆ ಈ ಒಂದು ಗಲಾಟೆಯಾಗಿರುವುದು. ತಮಿಳುನಾಡಿನಿಂದ ಸ್ನೇಹಿತರನ್ನ ಕರೆಸಿ ಅಭಿನೀಶ್ನಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡಲು ಬಂದು ಈಗ ಕಾಕಿಯ ಬಲೆಗೆ ಬಿದ್ದಿದ್ದಾರೆ ಆರೋಪಿಗಳು. 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಕೋಣನಕುಂಟೆ ಪೊಲೀಸರು. ಅಭಿನೀಶ್ ಹಾಗೂ ಕೈಲವೇಂದನ್, ವಿಮಲ್ ರಾಜ್ ಹಾಗೂ ಪ್ರೇಮ್ ಕುಮಾರ್, ನವೀನ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಬೆಂಗಳೂರು ಕಾಲೇಜು ವಿದ್ಯಾರ್ಥಿಗಳ ನಡುವೆ ಈಗ ಗಲಾಟೆಯಾಗಿದೆ. ಕೇರಳ ಸ್ಟೂಡೆಂಟ್ಸ್ ಜೊತೆ ತಮಿಳುನಾಡು ವಿದ್ಯಾರ್ಥಿ ನಡುವೆ ಗಲಾಟೆಯಾಗಿರುವಂಥದ್ದು. ತಮಿಳುನಾಡಿನಿಂದಲೇ ಸ್ನೇಹಿತರನ್ನ ಕರೆಸಿರುವಂಥದ್ದು ಹಲ್ಲೆ ಮಾಡೋದಕ್ಕೆ. ಹಲ್ಲೆ ಮಾಡೋಕೆ ಬಂದಿರುವಂತಹ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಅಭಿನೀಶ್ ಹಾಗೂ ಕೈಲವೇಂದನ್, ವಿಮಲ್ ರಾಜ್ ಹಾಗೂ ಕುಮಾರನ್ ಎಂಬ 6 ಜನ ಆರೋಪಿಗಳನ್ನ ಕೋಣನಕುಂಟೆ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಕಾಲೇಜಿನ ವಿದ್ಯಾರ್ಥಿಗಳ ನಡುವೆ ಈ ಒಂದು ಗಲಾಟೆ ನಡೆದಿರುವಂಥದ್ದು. ಅಭಿನೀಶ್ ಎಂಬಾತ ತಮಿಳುನಾಡು ಮೂಲದ ವಿದ್ಯಾರ್ಥಿಯಾಗಿದ್ದ. ಬೆಂಗಳೂರಿನ ಕಾಲೇಜಿನಲ್ಲಿ ಡಿಪ್ಲೊಮೊ ಮೆಕ್ಯಾನಿಕಲ್ ಅನ್ನ ಓದ್ತಾ ಇದ್ದಂತಹ ವಿದ್ಯಾರ್ಥಿ. ಈ ವೇಳೆ ಕಾಲೇಜಿನಲ್ಲಿ ಕೇರಳ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಹೀಗಾಗಿ ತಮಿಳುನಾಡಿನ ಸ್ನೇಹಿತರನ್ನ ಕರೆಸಿದ್ದ ಅಭಿನೀಶ್ ಹಲ್ಲೆ. ಇಫ್ರಾನ್ ಮೊಹಮ್ಮದ್, ಆದರ್ಶ್, ಡಾರ್ವಿನ್, ಉತ್ತರೇಜ್, ಮೊಹಮ್ಮದ್ ಸಲ್ಮಾನ್, ಬೆಸಿಲ್ ಎಂಬುವವರ ಮೇಲೆ ಹಲ್ಲೆಯಾಗಿದೆ. ಹಲ್ಲೆಗೊಳಗಾದವರು ಸೇರಿ 11 ಜನ ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಬಾಡಿಗೆಗೆ ಮನೆಯನ್ನ ಪಡೆದು ವಾಸವಾಗಿದ್ರು ಈ ವಿದ್ಯಾರ್ಥಿಗಳು. 11 ಜನ ವಿದ್ಯಾರ್ಥಿಗಳ ಪೈಕಿ 4 ಊರಿಗೆ ಹೋಗಿದ್ರು. ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಂದ 10,000 ಫೋನ್ ಪೇ ಕೂಡ ಮಾಡಿಸ್ಕೊಂಡಿದ್ದಾರೆ. 4 ಮೊಬೈಲ್ ಹಾಗೆ ಲ್ಯಾಪ್ಟಾಪ್ಗಳನ್ನ ಸೇರಿ ಬೈಕ್ ಸಮೇತ ಪರಾರಿಯಾಗಿದ್ರು. ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ ಕಾಕಿ. ಅಭಿನೀಶ್ ಎಂಬಾತ ತಮಿಳುನಾಡು ವಿದ್ಯಾರ್ಥಿ. ಬೆಂಗಳೂರಿನ ಕಾಲೇಜಿನಲ್ಲಿ ಡಿಪ್ಲೊಮೊ ಮೆಕ್ಯಾನಿಕಲ್ ಓದ್ತಾ ಇದ್ದ. ಈ ವೇಳೆ ಕಾಲೇಜಿನಲ್ಲಿ ಕೇರಳ ವಿದ್ಯಾರ್ಥಿಯ ನಡುವೆ ಗಲಾಟೆಯಾಗಿದೆ. ತಮಿಳುನಾಡು ವಿದ್ಯಾರ್ಥಿ ಅಭಿನೀಶ್ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ಡಿಪ್ಲೊಮೊ ಮೆಕ್ಯಾನಿಕಲ್ ಅನ್ನ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಆತ. ಈ ವೇಳೆ ಕಾಲೇಜಿನಲ್ಲಿ ಕೇರಳ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಹೀಗಾಗಿ ತಮಿಳುನಾಡಿನಿಂದ ಸ್ನೇಹಿತರನ್ನ ಕರೆಸಿದ್ದಾನೆ. ಇಫ್ರಾನ್ ಮೊಹಮ್ಮದ್ ಹಾಗೂ ಆದರ್ಶ್, ಡಾರ್ವಿನ್, ಉತ್ತರೇಜ್ ಅಂತ ಆತ ಕೂಡ, ಮೊಹಮ್ಮದ್ ಸಲ್ಮಾನ್, ಬೆಸಿಲ್ ಎಂಬುವವರ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿತ್ತು. ಹಲ್ಲೆಗೊಳಗಾದವರನ್ನ ಸೇರಿ 11 ಜನರನ್ನ ಹೊಡೆದಿದ್ರು ಕೂಡ. ಜೊತೆಗೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಈ ಎಲ್ಲಾ ವಿದ್ಯಾರ್ಥಿಗಳು. 11 ಜನ ವಿದ್ಯಾರ್ಥಿಗಳ ಪೈಕಿ 4 ಊರಿಗೆ ಹೋಗಿರ್ತಾರೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಜೊತೆಗೆ ವಿದ್ಯಾರ್ಥಿಗಳಿಂದಲೇ ಕೂಡ 10,000 ಫೋನ್ ಪೇಯನ್ನ ಮಾಡಿಸ್ಕೊಂಡು ಮೊಬೈಲ್ಗಳನ್ನ ಹಾಗೆ ಲ್ಯಾಪ್ಟಾಪ್ಗಳನ್ನ ಸೇರಿ ಬೈಕನ್ನ ತೆಗೆದುಕೊಂಡು ಪರಾರಿಯಾಗಿದ್ರು. ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಈಗ ಕಾಕಿ ಯಶಸ್ವಿಯಾಗಿದೆ.